ನಮಸ್ಕಾರ. ಇವತ್ತು ಸಂಗೆ ಮಾಡೋದು ಹೇಗಂತ ನೋಡೋಣ್ರಿ. ಹಬ್ಬದ ಮಾಡಿದ್ರಿ, ಇಡುವೆ ಬಿಡೋಕ್ಕಾಗಿದ್ದಲ್ಲ, ಅದಕ್ಕೆ ಮತ್ತು ಮಕ್ಳು ಕೇಳಿದ್ರಿ, ಅದಕ್ಕೆ ಸಂಗೆ ಮಾಡೀನಿ. ಪದೇ ಪದೇ ಕೇಳ್ತಾರೆ ನೋಡ್ರಿ, ಅಷ್ಟು ಟೇಸ್ಟ್ ಆಕ್ಕವು ಸಂಗೆ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ 2ನೇ ಕಪ್ ಹಾಕ್ಯಾನಕ್ತೇನೆ ನೋಡ್ರಿ. ಈಗ ನನಗೆ 2 ಕಪ್ ಸಾಕ್ರಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದ್ರಿ. 2 ಕಪ್ ಹಿಟ್ಟು ತೊಗೊಂಡೆ ನೋಡ್ರಿ, ಗೋಧಿ ಹಿಟ್ಟು. ಮೈದಾ ಹಿಟ್ಟಾದ್ರೆ ತೊಗೋಬೋದ್ರಿ, ಗೋಧಿ ಹಿಟ್ಟಾದ್ರೆ ತೊಗೋಬೋದು. ನಾನಿಲ್ಲೇ ಗೋಧಿ ಹಿಟ್ಟು ತೊಗೊಂಡೆ ನೋಡ್ರಿ. ಈಗ ಹಿಟ್ಟಿನಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತೇನೆ ನೋಡ್ರಿ. 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಯಂತೇನೆ ರೀ. ಒಂದು ಸ್ವಲ್ಪ ಸೋಡಾ ಹಾಕ್ಯಂತೇನೆ ನೋಡ್ರಿ. ನೀವು ಬೇಕಂದ್ರೆ ಹಾಕ್ಯಬೋದ್ರಿ, ಬೇಡ ಅಂದ್ರೆ ಬಿಡ್ಬೋದು ನೋಡ್ರಿ. ಈಗ ನೋಡ್ರಿ ಅದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಈ ಥರ ಓಟು ಎಣ್ಣೆ ಮಿಕ್ಸ್ ಆಗಂಗೆ ಈ ಥರ ಕೈಲೇ ಮಾಡ್ಕೊಬೇಕು ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳಮಿ. ಈ ಥರ ಹಿಂಗೆ ಉಂಡೆ ಕಟ್ಟಿದ್ರೆ ಹಿಂಗೆ ಉಂಡೆ ಆದಂಗೆ ಆಗ್ಬೇಕು ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಯಂಡು ನಾದ್ಕೊಬೇಕು. ಜಾಸ್ತಿ ಗಟ್ಟಿನಲ್ಲ, ಜಾಸ್ತಿ ಅಳ್ಕಲ್ಲ, ಒಂದು ಹವಣಿ ನಾದ್ಕೊಬೇಕು ನೋಡ್ರಿ. ಈ ಥರ ನಾದ್ಕೊಂಡನಿ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂಡು ಮಿದ್ಕೊಂತಾನೆ ನೋಡ್ರಿ. ಜಾಸ್ತಿ ಅಳ್ಕಲ್ಲ, ಜಾಸ್ತಿ ಗಟ್ಟಿನಲ್ಲ, ಒಂದು ಹವಣಿ ನಾದೇನು ನೋಡ್ರಿ. ಒಂದು 10 ನಿಮಿಷ ನೆನಿಲ್ರಿ. ಈಗ ನಾನು ಕೊಬ್ಬರಿ ತುರ್ಕೊಂತೇನೆ ನೋಡ್ರಿ. ಕೊಬ್ಬರಿನ ತುರಿದಿಟ್ಕೊಂಡ ನೋಡ್ರಿ. ನಮ್ಗೆ ಎಷ್ಟು ಬೇಕಷ್ಟು ಕೊಬ್ಬರಿನ ರೆಡಿ ಮಾಡಿ ಇಟ್ಕೋಬೇಕ್ರಿ. ಗಸಗಸಿ ಹುರ್ಕೊಂತೇನೆ ನೋಡ್ರಿ. ಊರಿ ಸಣ್ಣ ಇಟ್ಕೊಂಡು ಹುರಿಬೇಕು ನೋಡ್ರಿ. ಜಲ್ದಿ ಹೊತ್ತು ಬಿಡ್ತಾವ್ರಿ. ಊರಿ ಸಣ್ಣ ಇಟ್ಕೊಂಡು ಹುರಿಬೇಕು ನೋಡ್ರಿ. ಈಗ ಹುರಿದವು ತಕ್ಕಂತೇನೆ ನೋಡ್ರಿ. ಈಗ 1 ಕಪ್ ಹಾಕ್ಯಂದ ನೋಡ್ರಿ. ಇದ್ರಲ್ಲೇ 1 ಕಪ್ ಹಾಕ್ಯಂದನ್ರಿ. ಈಗ ಮ್ಯಾಗ ಅರ್ಧ ಕಪ್ ಹಾಕ್ಯಂತಾನೆ ನೋಡ್ರಿ. ಟೋಟಲ್ ಈ ಕಪ್ಪಿಲೆ 1.5 ಕಪ್ ಹಾಕ್ಯಂದ ನೋಡ್ರಿ ಸಕ್ರೆ. ನೀವು ಬೆಲ್ಲಲ್ಲಿ ಆದ್ರೆ ಮಾಡ್ಬೋದ್ರಿ, ಸಕ್ಕರೆಲಿ ಆದ್ರೆ ಮಾಡ್ಬೋದು. ನಾ ಇದರಲ್ಲೇ ಅಳತಿ 1.5 ಕಪ್ ತೊಗೊಂಡು ನೋಡ್ರಿ. 1 ಕಪ್ ನೀರು ಹಾಕ್ಯನಕತ್ತೇನೆ ನೋಡ್ರಿ. ಸಕ್ಕರೆದೇನು ಪಾಕ ಬ್ಯಾಡ್ರಿ, ಒಂದು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು ನೋಡ್ರಿ. ನೋಡ್ರಿ ಸಕ್ಕರೆ ಒಟ್ಟು ಕರಗೈತಿ, ಕುದಿಯಾಕತೈತಿ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಯಂತಾನೆ ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂತಾನೆ ನೋಡ್ರಿ. ಈಗ ರೆಡಿ ಆಗೈತಿ. ಈಗ ಸಂಗೆ ಮಾಡ್ಕೊಳೋದು ಹೇಗಂತ ನೋಡ್ರಿ. ಹಿಟ್ಟ ಇನ್ನೊಮ್ಮೆ ಮಿದ್ದು ತೊಗೊಂತಾನೆ ನೋಡ್ರಿ. ಈ ಥರ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ. ಈ ಥರ ಉಳ್ಳಿ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ. 6 ಉಳ್ಳಿಗ್ಯಾವ್ರಿ. ಈಗ ಅವನ್ನ ಉದ್ದೋದು ಹೇಗಂತ ನೋಡ್ರಿ. ಇಲ್ಲಿ ಉದ್ದಾಕ ಚಪಾತಿ ಹಿಟ್ಟ ತೊಗೊಂಡೇನೆ ನೋಡ್ರಿ. ಓದ್ತಾನೆ ನೋಡ್ರಿ. ಒಂದು ಹವಣಿ ಓಸು ಉದ್ಕೋಬೇಕ್ರಿ. ಕರೆಂಟ್ ಹೋಗೈತ್ರಿ, ಒಂದು ಸ್ವಲ್ಪ ಕತ್ಲು ಅನ್ಸ್ಬೋದು ನಿಮ್ಗೆ. ನೋಡ್ರಿ ಈ ಥರ ಉದ್ಕೊಂಡ ನೋಡ್ರಿ. ಈಗ ಇದೇ ಥರ ಓಸು ಉದ್ಕೊಂಡು ತೋರಿಸ್ತೇನೆ ನೋಡ್ರಿ. ಓಸು ಈ ಥರ ಉದ್ದಿಟ್ಕೊಳ್ಳೋಣ ನೋಡ್ರಿ. ಈಗ ಒಂದೊಂದಾಗಿ ರೆಡಿ ಮಾಡೋದು ಹೇಗಂತ ನೋಡ್ರಿ. ಈ ಥರ ಚಪಾತಿ ಹಾಕ್ಯಬೇಕು ನೋಡ್ರಿ. ಈ ಥರ ಚಪಾತಿ ಮಾಡ್ದಂಗೆ ಮಾಡಿರ್ತೇವಲ್ರಿ, ಈ ಥರ ಹಾಕ್ಯಬೇಕ್ರಿ. ಈಗ ಇದ್ರ ಮ್ಯಾಗ ಎಣ್ಣೆ ಹಾಕ್ಯಬೇಕು ನೋಡ್ರಿ. ಎಣ್ಣೆ ಆದ್ರೆ ಹಾಕ್ಯಬೋದ್ರಿ, ತುಪ್ಪ ಆದ್ರೂ ಹಾಕ್ಯಬೋದು ನೋಡ್ರಿ. ಈ ಥರ ಸುತ್ತಲಿ ಎಣ್ಣೆ ಹಚ್ಕೋಬೇಕ್ರಿ.
ನೋಡಿರಿ ಈ ಥರ ಎಣ್ಣೆ ಹಚ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ನೋಡಿರಿ. ನೋಡಿರಿ ಈ ಥರ ಹಿಟ್ಟು ಉದುರಿಸ್ಬೇಕು. ಈಗ ಅದ್ರ ಮ್ಯಾಗ ಇನ್ನೊಂದು ಹಾಕ್ತೇನೆ ನೋಡಿರಿ ಹಾಳೆ. ನೋಡಿರಿ ಈ ಥರ ಹಾಕ್ಯಂಡು ಮತ್ತು ಮ್ಯಾಗ ಎಣ್ಣೆ ಹಚ್ಬೇಕು ನೋಡಿರಿ. ಮತ್ತು ಮ್ಯಾಗ ಹಿಟ್ಟು ಉದುರ್ಸ್ಕೊಂತಾನೆ ನೋಡಿರಿ. ಈಗ ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ನೋಡಿರಿ ಈ ಪದ್ರ ಹಾಕ್ಯಂಡನಲ್ರಿ. ಈ ಮೂರನೇ ಪದ್ರ ಮ್ಯಾಗ ಹಾಕ್ಯಂದ ನೋಡಿರಿ. ತಳಗೊಂದು ಪದ್ರ ಐತ್ರಿ, ಮ್ಯಾಗ ಒಂದು ಪದ್ರ ಐತಿ. ಈಗ ಮೂರನೇ ಪದ್ರ ಹಾಕ್ಯಂದ ನೋಡಿರಿ. ಇದ್ರ ಮ್ಯಾಗ ಮತ್ತೆ ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ಯಬೇಕ್ರಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಇದ್ರ ಮ್ಯಾಗ ಓಸು ಹಾಳೆ ಹಾಕಿ ರೆಡಿ ಮಾಡಿ ಇಟ್ಕೊಂಡನಿ. ಈ ಥರ ಸುತ್ಕೋಬೇಕು ನೋಡಿರಿ. ನೋಡಿರಿ ಈ ಥರ ಸುತ್ಕೋಬೇಕ್ರಿ. ಈ ಥರ ಸುತ್ಕೊಂಡು ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಕಟ್ ಮಾಡ್ಕೋಬೇಕು ನೋಡಿರಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಕಟ್ ಮಾಡಿ ತಕ್ಕೋಬೇಕ್ರಿ. ನೋಡಿರಿ ಈ ಥರ ಲೇಯರ್ ಬರ್ತಾವೆ ನೋಡಿರಿ. ನೋಡಿರಿ ಕಾಣ್ಬೋದ್ರಿ ನಿಮಗೆ. ನೋಡಿರಿ ಒಂದು ಸ್ವಲ್ಪ ಕತ್ಲೈತ್ರಿ, ಅಡ್ಜಸ್ಟ್ ಮಾಡ್ಕೇರಿ. ನೋಡಿರಿ ಈ ಥರ ಬರ್ತಾವೆ ನೋಡಿರಿ. ನೋಡಿರಿ ಈಗ ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಈ ಥರ ರೆಡಿ ಆಗ್ಯಾವ ನೋಡಿರಿ. ಓಸು ಇದೇ ಥರ ರೆಡಿ ಮಾಡ್ಕೊಳ್ಳೋಣ ನೋಡಿರಿ. ತೀರ ಫ್ರೆಶ್ ಮಾಡಿ ಉದ್ಬಾರ್ದ್ರಿ, ಹಗರ್ಕೆ ಉದ್ಕೋಬೇಕ್ರಿ. ನೋಡಿರಿ ಈ ಥರ ಹಿಟ್ಟು ಹಚ್ಕೋಬೇಕ್ರಿ. ನೋಡಿರಿ ಈ ಥರ ಹಿಟ್ಟು ಹಚ್ಕೊಂಡು ಉದ್ಕೋಬೇಕು ನೋಡಿರಿ. ನೋಡಿರಿ ಈ ಥರ ಹಗರ್ಕೆ ಉದ್ಕೋಬೇಕು ನೋಡಿರಿ. ನೋಡಿರಿ ಈ ಥರ ಲೇಯರ್ ಲೇಯರ್ ಆಗಿ ಬರ್ತಾವೆ ನೋಡಿರಿ. ಪದರ ಪದರ ಆಗಿ ಬರ್ತಾವೆ ರೀ. ಎಣ್ಣೆ ಕರ್ದಿಂದ ಪದರ ಪದರ ಬರ್ತಾವೆ ನೋಡಿರಿ. ನೋಡಿರಿ ಈ ಥರ ರೆಡಿ ಹಾಕೋ ನೋಡಿರಿ. ಈಗ ಇದೇ ಥರ ಓಸು ಉದ್ಕೊಂಡು ತೋರಿಸ್ತೇನೆ ರೀ. ಈಗ ನೋಡಿರಿ ಓಸು ಉದ್ದಿಟ್ಕೊಂಡೀನಿ. ಈಗ ಎಣ್ಣೆ ಕರಿದಾಗಂತ ನೋಡೋಣ. ನೋಡಿರಿ ಈಗ ಎಣ್ಣೆ ಕದತಿ ಒಂದೊಂದು ಹಾಕ್ಯಂತೀನಿ ನೋಡಿರಿ. ನೋಡಿರಿ ಈ ಥರ ಪದ್ರ ಪದರವಾಗಿ ರೆಡಿ ಆಗ್ಯಾವ ನೋಡಿರಿ. ಈಗ ಇವನು ಓಸು ತಕ್ಕೊಂಡು ತೋರಿಸ್ತೇನೆ ರೀ ರೆಡಿ ಮಾಡಿ. ನೋಡಿರಿ ಕರೆಂಟ್ ಹೋಗಿತ್ತು, ಅದಕ್ಕೆ ಚೊಂಗೆ ಬಿಸಿ ಇರ್ತಾನೆ, ಆಣ ಬಿಸಿ ಇರ್ತಾನೆ. ಆಣ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದ್ರಾಗ ಒಂದೊಂದು ಎದ್ಕೋಬೇಕು ನೋಡಿರಿ. ಈ ಥರ ಒಂದೊಂದು ಎದ್ಕೋಬೇಕ್ರಿ. ಆಣನ ಬಿಸಿ ಇರ್ಬೇಕ್ರಿ. ನಾವು ಮಾಡಿದ ಪಾಕ ಬಿಸಿ ಇರ್ಬೇಕು, ಚೊಂಗೆನೂ ಬಿಸಿ ಇರ್ಬೇಕ್ರಿ. ಬಿಸಿ ಇದ್ದಾಗ ಈ ಥರ ಎದ್ದಿಟ್ಕೋಬೇಕು. ಕರೆಂಟ್ ಹೋಗಿದ್ಕೆ ನಾ ಎದ್ದಿಟ್ಟಿದ್ರಿ ವಿಡಿಯೋ ಮಾಡೋದಾಗಿತ್ತಿಲ್ಲ, ಕತ್ಲಾಕತ್ತೆ ಅಂದು. ಅದಕ್ಕೆ ಇವ್ನ ಎದ್ದೆ ಇಟ್ಕೊಂಡಿದ್ದೆ. ಈ ಥರ ಎದ್ಕೋಬೇಕು ನೋಡಿರಿ. ನೋಡಿರಿ ಈ ಥರ ಬಿಸಿ ಇದ್ದಾಗ ಎದ್ಕೊಂಡ್ರೆ ಪಾಕ ಹೀರ್ಕೊಂತೈತಿ ನೋಡಿರಿ. ರೆಡಿ ಆಗ್ಯಾವ.
ಇಷ್ಟ ಸಿಂಪಲ್ಲಾಗಿ ಮಾಡ್ಬೋದು ರೀ. ಬೆಲ್ಲದ್ದಾದ್ರೆ ಮಾಡ್ಬೋದು ರೀ, ಸಕ್ಕರೆದಾದ್ರೆ ಮಾಡ್ಬೋದು ನೋಡಿರಿ. ನೀವು ಒಂದು ಸಲ ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಮಕ್ಳು ಕೇಳ್ತಾರೆ ನೋಡಿರಿ, ಅಷ್ಟು ಟೇಸ್ಟ್ ಆಕವು ಇವು. ಈಗ ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.